ಈ ವಿಚಾರದಲ್ಲಿ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ಅಂತ ಈ ಪುನೀತ್ ಕೆರೆಹಳ್ಳಿ ಎನ್ನುವವನನ್ನು ಪೊಲೀಸರು ಕರ್ಕೊಂಡೋಗಿ ಕೂರಿಸ್ಕೊಂಡಿದ್ದರು. ಕೂರಿಸ್ಕೊಂಡಿದ್ದ ಮೇಲೆ ಅದೇ ಪೊಲೀಸರು ಆನಂತರದಲ್ಲಿ ಬಿಡುಗಡೆ ಮಾಡಿದಾಗ ಏನು ವಿಷಯ ಆಚೆ ಬಂತು ಅಂತ ಹೇಳಿದ್ರೆ, ಪುನೀತ್ ಕೆರೆಹಳ್ಳಿ ಮಾಡಿದ ಆರೋಪ ಏನು ಅಂದರೆ, ನನ್ನನ್ನು ಬೆತ್ತಲೆ ನಿಲ್ಲಿಸ್ಬಿಟ್ಟಿದ್ರು, ನನಗೆ ಟಾರ್ಚರ್ ಮಾಡಿಬಿಟ್ರು ಅಂತ. ಇಲ್ಲ, ಇದು ನಾನು ಖಂಡಿಸ್ತಾ ಇದ್ದೀನಿ ಅಂಥೇಳಿ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಎದ್ದು ಓಡಿ ಬಂದರು. ಬೆಳಿಗ್ಗೆ ಎದ್ದು ಓಡಿ ಬಂದ ಮೇಲೆ ಬಸವೇಶ್ವರ ನಗರ ಠಾಣೆಯಲ್ಲಿ ಇದೀಗ ಇದೇ ಪುನೀತ್ ಕೆರೆಹಳ್ಳಿ ಮತ್ತು ಪ್ರತಾಪ್ ಸಿಂಹ ವಿರುದ್ಧವಾಗಿ FIR ದಾಖಲಾಗಿದೆ. A1 ಪುನೀತ್ ಕೆರೆಹಳ್ಳಿ, A2 ಪ್ರತಾಪ್ ಸಿಂಹ ಸೇರಿ ಹಲವರ ವಿರುದ್ಧವಾಗಿ FIR ಕೂಡ ದಾಖಲು ಮಾಡಿದ್ದಾರೆ. ಪುನೀತ್ ಕೆರೆಹಳ್ಳಿಯನ್ನು ಬಂಧಿಸಿದ್ದಕ್ಕೆ ಇವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅಕ್ರಮವಾಗಿ ಗುಂಪುಗೂಡುವಿಕೆ ಮತ್ತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು, ಈ ಥರದ್ದು ಒಂದು ವಿಷಯ ಬಂದಾಗ, ದೊಂಬಿ ಎಬ್ಬಿಸಿದಾಗ ಪೊಲೀಸರು ಕೆಲಸ ಮಾಡಬೇಕಾಗತ್ತೆ. ಅಲ್ಲಿ ಗಲಾಟೆ ತಡಿಬೇಕಾಗತ್ತೆ. ರೈಲ್ವೆ ಸ್ಟೇಷನ್ನೋ, ಬಸ್ ಸ್ಟ್ಯಾಂಡೋ, ಇನ್ನೊಂದೋ ಏನೋ ಆದರೆ ಸಾರ್ವಜನಿಕರಲ್ಲಿ ಗಾಬರಿ ಆಗುತ್ತೆ. ಆ ಕೆಲಸ ನಾವು ಮಾಡೋಕ್ಕೆ ಹೋದಾಗ ನಮಗಲ್ಲಿ ತಡೆ ಹಾಕದ ಪುನೀತ್ ಕೆರೆಹಳ್ಳಿ ಅಂತೇಳಿ ಒಳಗಡೆ ಕರ್ಕೊಂಡ್ಬಂದು ಕೂರಿಸಿದ್ರು. ಪುನೀತ್ ಕೆರೆಹಳ್ಳಿಗೆ ನೀವು ಟಾರ್ಚರ್ ಕೊಟ್ಟುಬಿಟ್ಟಿದ್ದೀರಾ, ನೀವು ಹಾಗೆ ಮಾಡಿದ್ದೀರಾ, ಹೀಗೆ ಮಾಡಿದ್ದೀರಾ, ಅವನು ಬೆತ್ತಲೆ ಕೂಡಿಸ್ಬಿಟ್ಟಿದ್ದೀರಿ ರಾತ್ರಿ ಎಲ್ಲ ಅನ್ನೋ ಒಂದು ಆರೋಪ ಇಟ್ಟುಕೊಂಡು ಸೋಷಿಯಲ್ ಮೀಡಿಯಾದಲ್ಲೂ ಈ ಪ್ರತಾಪ್ ಸಿಂಹ ಪೋಸ್ಟ್ ಮಾಡಿಕೊಂಡು ಇವತ್ತು ಸ್ಟೇಷನ್ ಹತ್ರ ಬಂದಿದ್ದು. ಇದೀಗ ಪ್ರತಾಪ್ ಸಿಂಹನ ಮೇಲೂ FIR ಆಗಿದೆ, ಪುನೀತ್ ಕೆರೆಹಳ್ಳಿ ಮೇಲೂ FIR ಆಗಿದೆ. ಅಕ್ರಮವಾಗಿ ಗುಂಪು ಸೇರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರ್ತಕ್ಕಂಥ ಆರೋಪ. ಪ್ರತಾಪ್ ಸಿಂಹ ಆಮೇಲೆ ಕಮಿಷನರ್ ಕೂಡ ಕಂಡಿರಬೇಕು. ಕಂಡಾಗ ಅದೇನಿದೆಯೋ ಬರ್ಕೊಟ್ಬಿಟ್ಟು ಹೋಗಿ ಅಂದರು ಕಮಿಷನರು ಅಂತ ಮಾಹಿತಿ. ಏನಿದೆಯೋ ಬರ್ಕೊಡಪ್ಪ ನೀನು, ಅಷ್ಟೇ, ಸರಿ, ತೊಂದರೆ ಆಗಿದೆಯಾ, ಸಮಸ್ಯೆ ಆಗಿದೆಯಾ, ಬರ್ಕೊಟ್ಬಿಟ್ಟು ಹೋಗು ಅಂತ ಹೇಳಿದ್ದಾರೆ. ಅಲ್ಲಿಗೆ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದಕ್ಕೆ ಮೈಸೂರಿನ ಮಾಜಿ MP ಪ್ರತಾಪ್ ಸಿಂಹ ಮೇಲೂ ಕೂಡ ಇದೀಗ FIR ಆಗಿದೆ. ಸೈಡ್